ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿತ್ಯ, ನಿಧಿ, ಹಾಲ್ಕೋಬಾ ಇವರೆಲ್ಲ ನೋಡೋಷ್ಟ್ರೊಳಗೆ ಈ ಕೆಲಸಗಳು ಮಾಡಿ ಮುಗಿಸ್ಬಿಡ್ಬೇಕು. ಇಲ್ಲ ಅಂದರೆ 28 ಪ್ರಶ್ನೆ ಕೇಳ್ತಾರೆ. ನಿನ್ನ ಆರೋಗ್ಯ ಸರಿ ಇಲ್ಲ, ಟೈಮಿಗೆ ಸರಿಯಾಗಿ ತಿನ್ನಲ್ಲ, ರೆಸ್ಟ್ ತಗೊಳ್ಳಲ್ಲ, ಈ ಕೆಲಸ ಎಲ್ಲ ನೀನು ಯಾಕೆ ಮಾಡಬೇಕು, ಹಾಗೆ ಹೀಗೆ ಅಂತ ಏನು ಉತ್ತರ ಕೊಡಲಿ ನಾನು? ನಿಜವಾಗ್ಲೂ ಹೋಗ್ತಿದ್ದೀರಾ ಅಥವಾ ನೀವ್ ಹೀಗೆಲ್ಲ ಹೇಳಿದಾಗ ನಾವು ಹೆಂಗ್ ರಿಯಾಕ್ಟ್ ಮಾಡ್ತೀವಿ ಅಂತ ಟೆಸ್ಟ್ ಮಾಡ್ತಾ ಇದ್ದೀರಾ? ನಿಮ್ಗೆ ನಮ್ಮ ಮನೆ ಋಣ ಇಷ್ಟು ಬೇಗ ಮುಗ್ದು ಹೋಗತ್ತೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ಇದ್ರ ಬೆಲೆ ಎಷ್ಟು ಅಂತ ಗೊತ್ತಾ ನಿಮ್ಗೆ? 40,000, 40,000 ರೂಪಾಯಿ. ಇದು ಜಾತ್ರೆಯಲ್ಲಿ ಸಿಗೋ 10 ರೂಪಾಯಿ 20 ರೂಪಾಯಿಂದಲ್ಲ, ಯೋಗ್ಯತೆಗಿಷ್ಟು. ಇನ್ ಯಾವ ಕೆಲ್ಸನೂ ಹೇಳ್ಬಾರ್ದು ಅಂತ ಹೀಗ್ ಮಾಡ್ತಾ ಇರೋದಾ? ಆವಾಗಲೇ ತೊಲಗ್ತೀನಿ ಅಂದ್ರಿ, ಇನ್ನೂ ಇಲ್ಲ ವಕ್ಕರ್ಸ್ಕೊಂಡಿದ್ದೀರಾ. ಇನ್ನು ಅದೇನೇನು ಹೊಡೆದಾಕ್ಬೇಕು ಅಂತಿದ್ದೀರೋ ಏನೋ. ಹಾಕ್ತಾರೆ, ಒಡೆದು ಹಾಕ್ತಾರೆ. ಮನಸ್ಸು ಹೊಡಿತಾರೆ, ಮನೆ ಹೊಡಿತಾರೆ, ಒಡೆಯೋ ಯೋಜನೆ ಹಾಕೊಂಡೇ ಇಲ್ಲಿಗೆ ಬಂದು ವಕ್ರಿಸಿರೋದು. ಇಂಥದ್ದೇನಾದ್ರೂ ಎಡವಟ್ಟು ಮಾಡೋದು ಬೇಕು ಅಂತ ನಾವೇನಾದ್ರೂ ಅಂದ್ರೆ ದೊಡ್ಡದು ಮಾಡಿ ಊರೆಲ್ಲ ಹೇಳ್ಕೊಂಡು ಬರೋದು. ಇದು ಇವ್ರ ಯೋಜನೆಯ ಮೊದಲ ಹೆಜ್ಜೆ. ನಿಮಗ್ ಬಿಟ್ಟಿಯಾಗಿ ಇರಕ್ ಮನೆ, ಉಟ್ಕೊಳಕ್ ಬಟ್ಟೆ, ತಿನ್ನಕ್ ಊಟ ಎಲ್ಲ ಕೊಟ್ಟು ಜೊತೆಗೆ ಟ್ಯಾಕ್ಸ್ ಬೇರೆ ನಮ್ಗೆ. ನಾಚಿಕೆ ಆಗಲ್ವಾ ನಿಮ್ಗೆ ಇಂಥ ಕೆಲಸ ಎಲ್ಲ ಮಾಡೋದಿಕ್ಕೆ? ಇಂಪೋರ್ಟೆಡ್ ಶೇರ್ಸ್ ರೀ ಅದು, ಅಂದ್ರೆ ಫಾರಿನ್ದು. ತಂದ್ಕೊಡಕ್ ಆಗತ್ತಾ ನಿಮ್ಗೆ? ಇದನ್ನ ಮಾಡಿದ್ರೆ 40,000 ಬರ್ಬೋದು. ಅದರಿಂದ ಕನ್ನಡಕ ರಿಪೇರಿ ಮಾಡಿಸ್ಕೊಳ್ಳಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನಗೆ ವಯಸ್ಸಾಗೋಗಿದೆ. ಯಾವ ವಸ್ತು ಹತ್ರ ಇದೆ, ಯಾವ ವಸ್ತು ದೂರ ಇದೆ ನನಗೆ ಗೊತ್ತಾಗಲ್ಲ. ಜೊತೆಗೆ ಹಳದ ಕೈಗಳು ಬೇರೆ ತುಂಬಾ ನಡಗತ್ತೆ. ಗೊತ್ತಿಲ್ಲದೆ ಬೀಳಿಸ್ಬಿಟ್ಟೆ. ದಯವಿಟ್ಟು ಯಾರಿಗೂ ಈ ವಿಷಯನ ಹೇಳ್ಬೇಡಿ, ನನ್ನ ಕ್ಷಮಿಸ್ಬೇಡಿ. ಇದೇನಿದು ತುಕ್ಕಿಡ್ದಾಗಿದೆ? ಕಬ್ಬಣನೋ ಬಂಗಾರದ್ದು? ಬೈನ್ ಕೊಳೆಯೆಲ್ಲ ಹಾಗೇ ಇದೆ. ತಕ್ಕೊಡಿ. ಇದನ್ನೂ ಒರೆಸ್ಕೊಡಿ. ನಮಗೆ ಹೇಳಿ ಯಾರಿಗೂ ಹೇಳ್ಬೇಡ ಅಂತ ನೀವೇ ಊರು ತುಂಬ ಕಹಳೆ ಊದ್ಕೊಂಡ್ಬರ್ಬೇಡಿ.
ಶಾಂತಿ, ನನ್ನ ಬಿಟ್ಟು ಹೋಗ್ತಿದ್ಯಾ ನೀನು? ನಿನಗೆ ಗೊತ್ತು ತಾನೆ ನಿಮ್ಮಿಬ್ರನ್ನ ಬಿಟ್ಟು ನಾನು ಇರಲ್ಲ ಅಂತ. ಹೋಗ್ಬೇಡ ಶಾಂತಿ, ಪ್ಲೀಸ್. ಪುಟಿ, ಒಂದು ನಿಮಿಷ ನನ್ನ ಮಾತು ಕೇಳಿಸ್ಕೊ. ಏನೇ ಇದು, ಒಳ್ಳೆ ಚಿಕ್ಕ ಮಗು ಥರ ಆಡ್ತಾ ಇದೆಯಲ್ಲ. ನಿಧಿ ಹೀಗೆಲ್ಲ ಆಡಿದ್ರೆ ಒಪ್ಕೋಬೋದು, ಆದರೆ ನೀನು ತಿಳಿದಿರೋ ದೊಡ್ಡ ಹುಡುಗಿ, ನಿನಗೆಲ್ಲ ಅರ್ಥ ಆಗುತ್ತಲ್ವಾ? ಈಗ ನೋಡಮ್ಮ, ನಿನಗೆ ನಮ್ಮನ್ನು ನೋಡಬೇಕು ಅನ್ಸಿದ್ರೆ ನೀನು ಮಾರಿಗುಡಿಗೆ ಬಾ. ಆಮೇಲೆ ನಮಗೇನಾದ್ರು ನಿನ್ನ ನೋಡಬೇಕು ಅನ್ಸಿದ್ರೆ ಇಲ್ಲಿಗೆ ಓಡ್ ಬರ್ತೀವಿ. ಅದೇನು ಮಹಾ ದೂರ ಇದೆ ಹೇಳು? ಅದೆಲ್ಲ ಬಿಟ್ಟು ಸುಮ್ಮನೆ ಹಿಂಗೆಲ್ಲ ಹಠ ಮಾಡ್ತಾ ಇದ್ರೆ ನೀವಾದ್ರೂ ಹೇಳಿ ಶಾಂತಿಗೆ ಹೋಗ್ಬಾರ್ದು ಅಂತ, ಪ್ಲೀಸ್. ನೋಡು ಪುಟ್ಟ, ಸ್ವಲ್ಪ ಅರ್ಥ ಮಾಡ್ಕೊಳೆ. ನಮಗೂ ಇಲ್ಲಿ ಜಾಸ್ತಿ ದಿವಸ ಇರೋಕ್ಕಾಗಲ್ಲ ಅಲ್ವಾ? ನಿಜವಾಗ್ಲೂ ನಿನ್ನ ನಿಧಿನ ಬಿಟ್ಟಿರಕ್ಕಾಗಲ್ಲ ಶಾಂತಿ. ನೀವಿಬ್ರು ನನ್ನ ಬಿಟ್ಟು ಹೊಟ್ಟೋದ್ರೆ ನನಗೆ ಅನಾಥೆ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಮದುವೆ ಆದ್ಮೇಲೆ ನಿಮ್ಮಿಬ್ರನ್ನ ಬಿಟ್ಟಿರ್ಲೇಬೇಕಲ್ಲ ಅಂತ ನಾನೇ ಅರ್ಥ ಮಾಡಿಕೊಂಡು ಸಮಾಧಾನ ಮಾಡ್ಕೊಂಡಿದ್ದೆ. ಆದ್ರೆ ಈಗ ನನ್ಗೆ ನಿಜವಾಗ್ಲೂ ಅರ್ಥ ಆಗ್ತಿದೆ, ನನ್ನ ಕೈಲದು ಆಗಲ್ಲ ಅಂತ. ಪ್ಲೀಸ್ ಹೋಗೋ ಮಾತಾಡ್ಬೇಡ ಶಾಂತಿ, ನನ್ನನ್ನು ಅನಾಥೆ ಮಾಡಬೇಡ. ಅಪ್ಪ ಅಮ್ಮ ತೀರ್ಕೊಂಡು ದೂರ ಆದ್ರು, ನೀನು ಇಷ್ಟು ದೂರ ಹೋಗ್ತೀಯಾ? ಹೋಗ್ಬೇಡ ಶಾಂತಿ, ಪ್ಲೀಸ್. ಈ ಮೋರ್ಚಡೆ ನಮ್ಮ ನಿರ್ಧಾರದಿಂದ ಬೇರೆಯವ್ರಿಗೆ ಸಂತೋಷ ಆಗುತ್ತೆ ಅನ್ನೋದಾದ್ರೆ ನಾವು ಅದನ್ನು ನಗನಗ್ತಾ ತಗೋಬೇಕು. ಅದು ಸರಿ, ಈಗ ನಿನ್ನ ಮೊಮ್ಮಗಳನ್ನ ಬಿಟ್ಟು ನೀನು ಹೋದ್ರೆ ನೀನು ಅಲ್ಲಿ ಸಂತೋಷವಾಗಿರಕ್ಕಾಗತ್ತಾ? ನಿನ್ನ ನಿಧಿನ ಬಿಟ್ಬಿಟ್ಟು ಇವಳು ಖುಷಿಯಾಗಿರ್ತಾಳ ಹೇಳು? ನಿನ್ನ ಮೊಮ್ಮಗಳು ಹುಟ್ಟಿದ್ಮೇಲೆ ನಿನಗೆ ಅವರೇ ಪ್ರಪಂಚ, ಅವ್ರಿಗೆ ನೀನೇ ಪ್ರಪಂಚ ಅಲ್ವಾ?